ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ. ಸೊ ಇವತ್ತೊಂದು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗಲ್ಲಿ ಹೇರ್ ಕೇರ್ ಇರುತ್ತೆ, ಸ್ಕಿನ್ ಕೇರ್ ಇರುತ್ತೆ, ಆ್ಯಂಡ್ ಜೊತೆಗೆ ನಮ್ಮ ಸ್ಕೂಬಿಗೆ ಗ್ರೂಮಿಂಗ್ ಸೆಷನ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ, ಅದು ಇರುತ್ತೆ. ಸೊ ಐ ಹೋಪ್ ಈ ವ್ಲಾಗ್ನ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ. ಇಟ್ಸ್ ಲೈಕ್ ಡೈಲಿ ವ್ಲಾಗ್ ಥರ ಒಂದು ವ್ಲಾಗ್ ಅಷ್ಟೇ. ಆ್ಯಂಡ್ ನಾನು ಇವತ್ತು ಹೈದ್ರಾಬಾದಿಂದ ಬಂದಿರೋದು ಶೂಟ್ ಮುಗಿಸ್ಕೊಂಡು. ನನ್ನ ಹೇರ್ ಸಿಕ್ಕಾಪಟ್ಟೆ ಹಾಳಾಗಿದೆ, ಸ್ಟ್ರೈಟ್ನಿಂಗ್ ಕರ್ಲಿಂಗ್ ಎಲ್ಲ ಮಾಡಿ. ಸೊ ಇದಕ್ಕೊಂದು ಹೇರ್ ಪ್ಯಾಕ್ ಹಾಕ್ತೀನಿ ನಾನು. ಸೊ ಆ ಹೇರ್ ಪ್ಯಾಕ್ ಯಾವುದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಸ್ಕಿನ್ ಕೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದನ್ನು ಶೇರ್ ಮಾಡ್ತೀನಿ. ನಂಗೆ ಅನಿಸುತ್ತೆ ನನ್ನ ವಿಡಿಯೋದಲ್ಲಿ ಏನಾದರೂ ಸ್ವಲ್ಪ ಆದರೂ ನಿಮಗೆ ಯೂಸ್ಫುಲ್ ಆಗುವಂಥ ಕಂಟೆಂಟ್ ಇರಬೇಕು ಅಂತ. ಯಾಕಂದರೆ ನೀವು 10 ನಿಮಿಷ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡಿ ವ್ಲಾಗ್ ನೋಡ್ತಾ ಇದ್ದೀರ ಅಂದರೆ ಅದರಿಂದ ನಿಮ್ಗೆ ಏನೋ ಒಂದು ಯೂಸ್ ಆಗಬೇಕು ಅಂತ ನನ್ನ ಬಿಲೀವ್. ಸೊ ಅದಕ್ಕೋಸ್ಕರ ನಾನು ನಾರ್ಮಲ್ ವ್ಲಾಗ್ಸ್ ಎಲ್ಲ ಮಾಡಲ್ಲ, ಸ್ವಲ್ಪ ಏನಾದರೂ ಇನ್ಫಾರ್ಮೇಷನ್ ಇರೋ ವ್ಲಾಗ್ಸ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ. ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಯಾಕಂದರೆ ಖಂಡಿತವಾಗ್ಲೂ ನಾನು ಒಂದು ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ನ ಹಾಕೋದಕ್ಕೂ ಟ್ರೈ ಮಾಡ್ತೀನಿ. ಸ್ಕೂಬಿಗೆ ಸ್ವಲ್ಪ ಹುಷಾರಿಲ್ಲ, ಸೊ ಅದೇನಾಗಿದೆ ಏನು ಎತ್ತ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅವನಿಗೆ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ನಾವೇನೋ ಅವನಿಗೆ ಸ್ನಾನ ಮಾಡಿಸೋದಾಗಲಿ ಇದು ಯಾವುದೂ ಮಾಡಿಲ್ಲ. ಸೊ ಅದಕ್ಕೆ ಇವತ್ತು ಹೋಗಿ ನಾನು ಅವನಿಗೆ ಗ್ರೂಮಿಂಗ್ ಸೆಷನ್ ಮಾಡಿಸ್ಕೊಂಡು ಬರ್ತೀನಿ. ಬಿಕಾಸ್ ಈಗ ಅವನು ಸ್ವಲ್ಪ ರಿಕವರಿ ಆಗಿದ್ದಾನೆ. 2 ವೀಕ್ಸ್ ಆಯಿತು ಅವನಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಸೊ ಅದಕ್ಕೆ ಇದನ್ನೇ ಓಕೆ. ಸೊ ನಾನು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಸೊ ಅದಕ್ಕೆ ಫಸ್ಟು ಸ್ಕೂಬಿಗೀಗ ಎಲ್ಲ ಊಟ ಮಾಡಿಸಿ ಅವನಿಗೆ ಸಿರಪ್ಸ್ ಎಲ್ಲ ಇದೆ, ಪಾಪ ಸಿರಪ್ಸ್ ಎಲ್ಲ ಹಾಕಿ ಮಲಗಿಸಿದ್ದೀನಿ. ಈಗ ನಾನು ಸ್ವಲ್ಪ ನನ್ನ ಹೊಟ್ಟೆಗೆ ಏನಾದರೂ ಹಾಕೋಬೇಕಲ್ವ, ಅದಕ್ಕೆ ಫ್ರೂಟ್ಸ್ ತಿಂದಿದೆ. ಸೊ ಫ್ರೂಟ್ಸ್ ತಿಂದಾದಮೇಲೆ ಹೇರ್ ಕೇರ್ ಮಾಡ್ತೀನಿ. ಸೊ ಬ್ರೇಕ್ಫಾಸ್ಟ್ಗೆ ಅಂತ ಏನೂ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ನಾನಿಲ್ಲ. ಬಿಕಾಸ್ ಐ ಆಮ್ ಸೋ ಮಚ್ ಟೈರ್ಡ್. ಇವತ್ತಾನೇ ಬಂದಿದ್ದೀನಿ, ಮತ್ತು ಕುಕ್ಕಿಂಗ್ ಅದೆಲ್ಲ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕೆ ಇವತ್ತು ಬ್ರೇಕ್ಫಾಸ್ಟ್ಗೆ ಫ್ರೂಟ್ಸ್ ತಿಂತಾ ಇದ್ದೀನಿ, ಪಪ್ಪಾಯ ಅಷ್ಟೇ. ಸೊ ಇದು ಹೇರ್ ಮಾಸ್ಕ್ ರೆಡಿ ಮಾಡ್ತಾ ಇದ್ದೀನಿ. ಹೇರ್ ಮಾಸ್ಕ್ಗೆ ಫಸ್ಟು ಎಗ್ನ ಸ್ವಲ್ಪ ಬೀಟ್ ಮಾಡಿದ್ರೆ ಈ ಥರ ಆಗುತ್ತೆ. ಎಗ್ ವೈಟ್, ಬರೀ ವೈಟ್ ಅಷ್ಟೇ, ಎಲ್ಲೂ ಹಾಕಿಲ್ಲ. ಸೊ ಈ ಥರ ಆಗಿದೆ. ಇದಕ್ಕೆ ನಾನು ಈಗ ಸ್ವಲ್ಪ 1 ಸ್ಪೂನಷ್ಟು ಕರಿಬೇವ್ದು ಪೌಡರ್ ಮಾಡಿದ್ದೀನಿ. ಇದು ಕರಿ ಲೀವ್ಸ್ ಪೌಡರ್ ಅಂತ ಸಿಗುತ್ತೆ. ಸೊ ಅದನ್ನು ಹಾಕಬೇಕು. ಆ್ಯಂಡ್ ಈ ಕರಿ ಲೀವ್ಸ್ ಪೌಡರ್ ನಿಮ್ಗೆ ಹೊರಗಡೆ ತೊಗೊಳಕ್ಕೆ ಇಷ್ಟ ಇಲ್ಲ ಅಂದರೆ ಇದನ್ನು ಈಸಿಯಾಗಿ ಮನೇಲೇ ಪ್ರಿಪೇರ್ ಮಾಡ್ಬೋದು. ಇದನ್ನು ನಾನು ಕೂಡ ಮನೇಲೇ ಪ್ರಿಪೇರ್ ಮಾಡಿರೋದು. ಸೊ ಈಗ ನಾನು 2 ಸ್ಪೂನ್ ಮೆಂತ್ಯ ಪೌಡ್ರ್ ಹಾಕ್ಕೊಂಡಿದ್ದೆ. ಮೆಂತ್ಯ ಪೌಡ್ರ್ ತುಂಬಾ ಹೆಲ್ಪ್ ಆಗುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ಆ್ಯಂಡ್ ನಿಮ್ಮ ಕೂದಲನ್ನ ಸ್ಟ್ರೇಟ್ ಮಾಡುತ್ತೆ. ಆ್ಯಂಡ್ ತುಂಬ ಒಳ್ಳೆಯದು ಮೆಂತ್ಯ ಪೌಡರು, ಮೆಂತ್ಯ ಪ್ಯಾಕ್ ಹಾಕೋದ್ರಿಂದ. ಸೊ ಇದಕ್ಕೆ ನಾನು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಎಗ್ ವೈಟಿಂದ ನಮಗೆ ಹೇರ್ಗೆ ಪ್ರೋಟೀನ್ ಸಿಗುತ್ತೆ. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಹೇರ್ ಪ್ಯಾಕ್ ರೆಡಿ ಆಯಿತು. ಸೊ ಈ ಕನ್ಸಿಸ್ಟೆನ್ಸಿ ಇರಬೇಕು, ಅದು ಹೇರ್ ಪ್ಯಾಕು ಈ ಕನ್ಸಿಸ್ಟೆನ್ಸಿ ಇರಬೇಕು. ಇದು ರೆಡಿಯಾಗಿದೆ, ಇದನ್ನು ಅಪ್ಲೈ ಮಾಡ್ಕೋಬೇಕು. ಈಗ ಹೇರ್ ಪ್ಯಾಕ್ ಹಾಕೋತಾ ಇದ್ದೀನಿ. ಸೊ ಈಗ ಹೇರ್ ಪ್ಯಾಕ್ ಹಾಕೊಳ್ಳೋದಕ್ಕೆ ನನ್ನ ಹೇರ್ನ ವೆಟ್ ಮಾಡಿದ್ದೀನಿ. ಯಾಕೆ ವೆಟ್ ಮಾಡಿದ್ದೀನಿ ಅಂದರೆ ಡ್ರೈ ಹೇರ್ ಮೇಲೆ ನಾವು ಏನಾದರೂ ಹೇರ್ ಪ್ಯಾಕ್ ಆಗಲಿ ಏನೋ ಅಪ್ಲೈ ಮಾಡಿದ್ರು ಕಟ್ ಆಗುತ್ತೆ ಹೇರು. ಸೊ ಈ ಥರ ವೆಟ್ ಮಾಡಿ ಹಾಕೋದ್ರಿಂದ ಹೇರಿಗೆ ಕಟ್ ಆಗೋಲ್ಲ. ಸೊ ನಾನೀಗ ಪೂರ್ತಿ ನನ್ನ ಹೇರ್ಗೆ ಇದನ್ನು ಅಪ್ಲೈ ಮಾಡ್ತೀನಿ. ಇದು ಸ್ವಲ್ಪ ಹೊತ್ತು ಬಿಟ್ಟರೆ ಗಟ್ಟಿ ಆಗುತ್ತೆ. ಸೊ ಅದಕ್ಕೆ ಬೇಗ ಹಾಕೋಬೇಕು. ಸೊ ಇದು ಹಾಕ್ತೀನಿ. ಸೊ ಈಗ ಹೇರ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ. ಇದು ಒನ್ ಅವರ್ ಇದ್ದರೆ ಸಾಕು. ಸೊ 1 ಅವರಲ್ಲಿ ನೀವು ನಿಮ್ಮ ಕೆಲಸನ ಮಾಡ್ಕೋಬೋದು. ಸೊ ಈಸಿ ಅಲ್ವಾ, ಹೇರ್ ಪ್ಯಾಕ್ ಹಾಕ್ಕೊಂಡು ನಿಮ್ಮ ಕೆಲಸ ಮಾಡ್ಕೋಬೋದು. ಹಾಗೆ ನಾನು ನನ್ನ ಕೆಲಸ ಮಾಡ್ತೇನೆ. ಆ್ಯಂಡ್ ಸ್ವಲ್ಪ ನಾನು ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ ಇವತ್ತು. ಸ್ಕಿನ್ ಕೇರ್ಗೆ ನಾನು ಇವತ್ತೊಂದು ಆರ್ಡಿನರಿದು ಕೆಮಿಕಲ್ ಪೀಲ್ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನು ಇದುವರೆಗೆ ತೊಗೊಂಡು ಬಂದಿದ್ದೀನಿ, ಬಟ್ ಇದುವರೆಗೆ ಯೂಸ್ ಮಾಡಿಲ್ಲ. ಸೊ ಇವತ್ತು ಫಸ್ಟ್ ಟೈಮ್ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಅದನ್ನು ಹಾಕ್ಕೊಂಡು 10 ಮಿನಿಟ್ಸ್ ಆದಮೇಲೆ ಅದನ್ನು ರಿಮೂವ್ ಮಾಡಬೇಕು. ಸೊ ಅದನ್ನು ಹಾಕ್ತೀನಿ. ಇದು ಬಂದು ದಿ ಆರ್ಡಿನರಿದು ಪೀಲಿಂಗ್ ಸೊಲ್ಯೂಷನ್. ಸೊ ಇದನ್ನು ನಾನು ಫಸ್ಟ್ ಟೈಮೇ ಯೂಸ್ ಮಾಡ್ತಾ ಇರೋದು. ಸೊ ಇದ್ರ ಬಗ್ಗೆ ನಾನು ನಿಮಗೆ ರಿವ್ಯೂ ಹೇಳಬೇಕು ಅಂದರೆ ನಾನು ಸ್ವಲ್ಪ 2-3 ಟೈಮ್ಸ್ ಯೂಸ್ ಮಾಡಿ ನನಗೆ ರಿಸಲ್ಟ್ ಗೊತ್ತಾಗುತ್ತೆ ಅಲ್ವಾ, ಏನೇನಾಗುತ್ತೆ ಏನೇನೋ ಅಂತ.
ಸೊ ಅದೆಲ್ಲ ಆದಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ನಾನು ನಿಮಗೆ ರೆಫರ್ ಮಾಡಲ್ಲ ಯೂಸ್ ಮಾಡಿ ಅಂತ. ಸೊ ಸದ್ಯಕ್ಕೆ ಯಾರು ಯೂಸ್ ಮಾಡಬೇಡಿ ನನ್ನನ್ನು ನೋಡಿ. ನೀವು ಯೂಸ್ ಮಾಡ್ತಿದ್ರೆ ಬಿಫೋರ್ ಯೂಸ್ ಮಾಡಿ, ಆದರೆ ನನ್ನನ್ನು ನೋಡಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ರಿವ್ಯೂ ಹೇಳ್ತೀನಿ. ಸೊ ನೀಟಾಗಿ ಅಪ್ಲೈ ಮಾಡಬೇಕಿದನ್ನು. ಎಸ್, ಅಪ್ಲಿಕೇಶನ್ ಇಸ್ ಡನ್. 10 ಮಿನಿಟ್ಸ್ ಆದಮೇಲೆ ಎಲ್ಲಿ ಹೋಗ್ತಾ ಇದ್ದೀವಿ? ಹಿಂಗಿರೋನ್ನ ಚೆನ್ನಾಗಿ ಕಟ್ಟಿಂಗ್ ಮಾಡಿಸಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀನಿ ಈಗ. ಸ್ಕೂಬು ಹಾಯ್ ಹೇಳು. ಸ್ಕೂಬಿ ಹಾಯ್. ಹೈ ಫೈ, ಹೈ ಫೈ ಮಮ್ಮ, ಹೈ ಫೈ, ಹೈ ಫೈ ಮಮ್ಮ. ಈಗ ಏನಿಲ್ಲ, ಅವನಿಗೆ ಹೊರಗಡೆ ಕರ್ಕೊಂಡು ಹೋಗ್ಬೇಕೀಗ ಅಷ್ಟೇ. ಸೊ ಈಗ ಅವನ್ನ ಗ್ರೂಮಿಂಗ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನಾವು ಗ್ರೂಮಿಂಗ್ ಮಾಡಿಸ್ಕೊಂಡ್ಬರ್ತೀವಿ ಸ್ಕೂಬಿನ, ಅಲ್ವಾ ಅಲ್ವಾ ಮಮ್ಮ? ಓ ಮಮ್ಮ. ಸ್ಕೂಬಿ ನೋಡಿ ಹೆಂಗೆ ಮಾಡ್ತಿದ್ದಾರೆ. ಶರ ಹಾಯ್ ಹೇಳು. ಸ್ಕೂಬಿ ಹಿಂಗಿರೋನ ಹೀರೋ ಥರ ಮಾಡಿ ಕಳಿಸ್ತಾರೆ ಅವರಿಗೆ. ಏನಕ್ಕೋ ಅಲ್ಲ, ಅವನೇನು ನೋಡ್ತಾ ಇದ್ದಾರೆ. ಸೇಮ್ ಟು ಸೇಮ್. ಒಂದು ಕ್ಲೋಸಪ್ಪು, ಇವ್ರದ್ದು ಕ್ಲೋಸಪ್. ತಿರ್ಗಿಲ್ಲ ಒಂದು ನಿಮಿಷ. ಸ್ಕೂಬಿ ಹೇರ್ ಕಟಿಂಗ್ ಬಂದಿದೆಯಾ ನೋಡಿ. ಕೂದಲು ಸೇಮ್ ನಿನ್ನ ಕೂದಲು ತಾನೇ ಇದೆ. ಇನ್ನೂ ಅರ್ಧನೇ ಇದೆ. ಸೇಮ್ ನಿನ್ನ ಕೂದಲು ತಾನೇ ಇದೆ. ಬುಜ್ಜಿ ಮಾ. ಕಾಫಿ ನಾನು ಕುಡಿತಾ ಇದ್ದೀನಿ, ಅವನು ಹಾಲು ಕುಡಿತಾ ಇದ್ದೀನಿ. ಹಾಲು ಬೇಬಿನ ನೀನು ಹಾಲು ಸ್ಕೂಬಿ ಕಟ್ಟಿಂಗ್ ಮುಗಿಸ್ಕೊಂಡು ಸ್ನಾನಕ್ಕೆ ರೆಡಿ ಆಗಿದ್ದಾನೆ. ಬಾತ್ ಟಬ್ ಬೇರೆ ಅವನಿಗೆ. ನೀನು ಯಾಕೆ ಬಿಡ್ತೀನಿ? ನೀನು ನಿಂತ್ಕೊಂಡು ಅವ್ನು ಕೂತಿರೋದು ನೋಡಿ. ಅವನಿಗಿನ ಚೈನೇ ವೇಟ್ ಇದೆ. ಇಬ್ರು ನಾನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಅವ್ನ ಬಾಡಿ ತೋರಿಸು. ಒಂದು ಬಾಲ ನೋಡಿ. ಬಿಡ ಬಾಲ ಬಿಡೋ ಕಚ್ತ ನೋಡು. ಫೋಟೋ